ನಮಸ್ಕಾರ ಗೆಳೆಯರೆ. ಇವತ್ತೇನಪ್ಪ ವಿಷಯ ಮಾತಾಡಕ್ಕೆ ಬಂದಿದ್ದೀನಿ ಅಂತಂದರೆ ಆರೋಗ್ಯ ಆರೋಗ್ಯ ಎಷ್ಟು ಮುಖ್ಯ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಆರೋಗ್ಯಕ್ಕೆ ತುಂಬ ಇಂಪಾರ್ಟೆಂಟ್ ಏನು ಹೇಳಿ, ಶುದ್ಧವಾಗಿರೋದು ಅಂದರೆ ಸ್ನಾನ ಮಾಡೋದು, ಶೌಚಾಲಯಗಳು ಇದು ಬರುತ್ತೆ. ಈಗ ನಗರಗಳನ್ನ ತಗೊಳ್ಳಿ, ಈ ಬೆಂಗಳೂರಾಗಲಿ, ಹುಬ್ಳಿ ಆಗಲಿ, ಮೈಸೂರಾಗಲಿ, ಈ ಥರ ನಗರಗಳು ಎಲ್ಲಿ ಗಬ್ಬೆದೋಗಿರುತ್ತೆ ನಿಮಗೆಲ್ಲ ಗೊತ್ತಿದೆ. ಎಲ್ಲಿ ಗಬ್ಬೆದೋಗಿರುತ್ತೆ ಹೇಳಿ, ಒಂದು ಬಸ್ ಸ್ಟ್ಯಾಂಡ್ ತಗೊಳ್ಳಿ, ಇನ್ನೊಂದು ಕಡೆ ಎಲ್ಲ ನಾವು ಹೋದರೆ ಈ ಶೌಚಾಲಯಗಳು ಅಂತ ನಿರ್ಮಾಣ ಮಾಡಿರ್ತಾರೆ. ಆ ಶೌಚಾಲಯಗಳ ಪಕ್ಕದಲ್ಲಿ ನೀವು ಗಮನಿಸಿ ಗಬ್ಬೆದ್ದೋಗ್ಬಿಟ್ಟಿರುತ್ತೆ. ಹೌದಲ್ವಾ? ನಾನು ಹೇಳ್ತಾರೆ ಸತ್ಯನಾ? ನೀವೊಂದು ಸರಿ ಈಗ ಯೋಚನೆ ಮಾಡಿ, ಹೌದಲ್ವಾ? ನಾನು ಹಿಂಗೆ ಹೋಗಿದ್ದೆ, ಇಂಥ ಬಸ್ ಸ್ಟ್ಯಾಂಡ್ಗೆ ಹೋಗಿದ್ದೆ, ಅಲ್ಲೊಂದು ಶೌಚಾಲಯ ಇದ್ದರೆ ನಿಮ್ಮ ಅದೃಷ್ಟಕ್ಕೆ ಇದ್ದರೆ ಓಕೆ, ಅಲ್ಲಿ ಎಷ್ಟು ಗಬ್ಬೆದೋಗ್ಬಿಟ್ಟಿರುತ್ತೆ ಅಂತ ಪ್ರತಿಯೊಬ್ಬರು ಅಲ್ಲಿ ಹೋಗಿ ಬಂದಿರೋರಿಗೆ ಅನುಭವ ಆಗಿರುತ್ತೆ. ಇವತ್ತು ಹೆಂಗಾಗ್ಬಿಟ್ಟಿದೆ ಸಾರ್ವಜನಿಕರಿಗೆ ಅಂತಂದರೆ ಅನಿವಾರ್ಯತೆ ಕ್ರಿಯೇಟ್ ಆಗಿಬಿಟ್ಟಿದೆ. ಶೌಚಾಲಯಗಳು ನೀಟಾಗಿ ಇದೆಯೋ ಇಲ್ವೋ, ಬಟ್ ಮಾನಕ್ಕೋಸ್ಕರನಾದ್ರೂ ಅಲ್ಲಿಗೆ ಹೋಗಲೇಬೇಕು. ಅದರಿಂದ ಏನಾಗಿದೆ, ಅಲ್ಲಿ ₹3, ₹2, ₹5 ತಗೋತಾರೆ. ನೀವು ಅಲ್ಲಿ ಒಳಗಡೆಗೆ ಒಂಥರ ಉಸಿರುಗಟ್ಟ ವಾತಾವರಣದಲ್ಲಿ ಹೋಗ್ತೀರಾ, ಮೂಗು ಮುಚ್ಕೊಂಡು ಹೋಗ್ತೀರಾ, ಅಯ್ಯೋ ಇಲ್ಲಿ ಎಲ್ಲಪ್ಪ ಬಂದ್ಬಿಟ್ಟೆ ಅನ್ನೋ ಥರ ಹೋಗ್ತೀರಾ. ಇನ್ನೇನು ಮಾಡೋಕ್ಕಾಗಲ್ಲ, ಅರ್ಜೆಂಟ್ ಆಗಿಬಿಟ್ಟಿರುತ್ತೆ, ಮುಗಿಸ್ಕೊತೀರಾ, ಬರ್ತೀರಾ. ತುಂಬ ಇಂಪಾರ್ಟೆಂಟ್ ಆಗಿರೋದೇನು, ಶೌಚಾಲಯಗಳು ನಿಜವಾಗ್ಲೂ ಆರೋಗ್ಯದ ವಿಚಾರ ಬಂದಾಗ, ಈ ಇನ್ಫೆಕ್ಷನ್ಸು ಇದೆಲ್ಲ ವಿಚಾರ ಬಂದಾಗ ತುಂಬ ಇಂಪಾರ್ಟೆಂಟು ಶೌಚಾಲಯಗಳು ಚೆನ್ನಾಗಿರಬೇಕು. ಈಗ ಒಂದಿದೆ, ಪ್ರತಿ ಬಸ್ ಸ್ಟ್ಯಾಂಡ್ ಪಕ್ಕ ಒಂದೊಂದು ಶೌಚಾಲಯಗಳಿರಬೇಕು ಅನ್ನೋದನ್ನ ಇದೆ ನೋಡಿ. ಪಾರ್ಕ್ಗೋಸ್ಕರ ಆಗಿರ್ಬೋದು, ಬಿಲ್ಡಿಂಗ್ ಕಟ್ಟೋಕ್ಕೋಸ್ಕರ ಆಗಿರ್ಬೋದು, ಇನ್ನೇನೋ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಗಳಿಗಾಗಿರ್ಬೋದು, ಅಷ್ಟೆಲ್ಲ ಫೆಸಿಲಿಟಿಗಳು ಮಾಡಿಕೊಂಡು ಎಲ್ಲ ಮಾಡ್ತಾರೆ. ಆದರೆ ಈ ಶೌಚಾಲಯಗಳ ಬಗ್ಗೆ ಸರಿಯಾಗಿ ಗಮನ ಕೊಡಲ್ಲ. ನೀವು ಮಾಲ್ಗಳಿಗೆ ಹೋಗ್ತೀರಾ, ಮಾಲ್ಗಳಲ್ಲಿ ಗಮನಿಸಿರ್ತೀರ, ಹೈಟೆಕ್ ಮಾಲ್ಗಳಿಗೆ ಹೋದಾಗ ಎಷ್ಟು ನೀಟಾಗಿರುತ್ತೆ ಹೇಳಿ ಶೌಚಾಲಯಗಳು. ಯಾಕೆ ಅಷ್ಟು ನೀಟಾಗಿ ಇಟ್ಕೋತಾರೆ? ಅಲ್ಲಿ ಬರೋ ಜನತೆಗೆ ಹೈಫೈ ಆಗಿರಬೇಕು, ಒಂದು ಹೈಜಿನಿಕ್ ಆಗಿರಬೇಕು ಅನ್ನೋದಕ್ಕೋಸ್ಕರ ಅಷ್ಟೆಲ್ಲ ನೀಟಾಗಿ ಇಟ್ಕೋತಾರೆ. ಅದನ್ನ ನೋಡಿದಾಗ ಜನಕ್ಕೂ ಅನಿಸ್ಬೇಕು, ಓ ಎಲ್ಲ ಚೆನ್ನಾಗಿದೆ, 100% ಇದು ಕರೆಕ್ಟಾಗಿದೆ ಅನಿಸ್ಬೇಕು ಅಂತ ಹೈಜಿನಿಕ್ಕಾಗಿ ಇಟ್ಕೊತಾರಲ್ವಾ. ಇದೇ ರೀತಿ ಯಾಕೆ ಈ ಸಾರ್ವಜನಿಕವಾಗಿರೋ ಯೂಸ್ ಮಾಡೋ ಶೌಚಾಲಯಗಳನ್ನ ಈ ಥರ ಇಟ್ಕೊಳ್ಳಲ್ಲ? ಈಗ ₹3 ಚಾರ್ಜ್ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ಈಗ ₹3 ಅಂದರೆ ಡೈಲಿ ಒಂದು 500 ಜನ ಬರಲ್ವಾ? 1,500,000 ಆಗೋಯ್ತು. 1,500,000 ಅಂತಂದರೆ ಒಂದು ತಿಂಗಳಿಗೆ ಎಷ್ಟಾಯಿತು? 45,000 ಆಯಿತು. ಈಗ ನೀವು ದೊಡ್ಡ ಮಾಲಲ್ಲಿ ಆ ಶೌಚಾಲಯನೆಲ್ಲ ಕ್ಲೀನ್ ಮಾಡ್ತಾ ಇರ್ತಾರೆ ಒಬ್ಬರು, ಆ ಪೆನಾಯಿನೆಲ್ಲ ಹಾಕ್ಕೊಂಡು ಎಷ್ಟು ಖರ್ಚಾಗ್ಬಿಡುತ್ತೆ? ಒಂದು 20,000 ಸಂಬಳ ಕೊಡ್ತಾರೆ. ಆ ಒಂದು ಪೆನಾಯಿಲ್ಲು ಅದು ಇದಕ್ಕೆಲ್ಲ ಸೇರಿ ಒಂದು 15,000 ಆಗುತ್ತಾ? ಒಂದು 35,000ದಲ್ಲಿ ಮುಗ್ದೋಯ್ತಾ? ಇಲ್ಲಿ ₹3 ತಗೊಳ್ಳೋನು ಎಷ್ಟು ನೀಟಾಗಿ ಇಟ್ಕೋಬೋದು? ಯಾರನ್ನ ಕೇಳಿದ್ದೀವಾ? ಕೇಳೋಕ್ಕಾಗೋದು ಇಲ್ಲ ಬಿಡಿ. ಹೋಗ್ತೀವಿ, ಅಲ್ಲೇನೋ ನಮ್ಮ ಕೆಲಸ ಮುಗೀತಾ, ಅರ್ಜೆಂಟ್ ಏನೋ ಇತ್ತು, ಹೋದ್ವಿ, ಉಪಯೋಗಿಸಿದ್ವಿ, ಬಂದ್ಬಿಟ್ವಿ. ಉಪಯೋಗಿಸ್ದಲ್ಲಿರೋನ್ ಬಿಡಿ, ಏನೋ ತಡ್ಕೊಂಡು ಹಾಳಾಗೋಲಿ ಬಿಡು, ಮನೆಗೆ ಹೋಗ್ಬಿಡೋಣ ಅಂತ ಮನೆಗೆ ಹೋಗ್ಬಿಡ್ತೀವಿ ಅಲ್ವಾ. ಇವತ್ತು ಇಡೀ ಬೆಂಗಳೂರಲ್ಲಿ ನಾವು ಓಡಾಡ್ಬೇಕಾದ್ರೆ ಗಮನಿಸಿದ್ದೇನೆ, ಅರ್ಜೆಂಟಾಗಿ ನೀವೇನೇ ಹುಡುಕಿದ್ರು ಶೌಚಾಲಯಗಳು ಸಿಗಲ್ಲ. ಒಂದನೇದು. ಈ ಶೌಚಾಲಯಗಳು ಸಿಗಲಿಲ್ಲ ಅಂದರೆ ಏನೇನು ಪ್ರಾಬ್ಲಮ್ ಆಗುತ್ತೆ? ಈಗ ಹೆಣ್ಮಕ್ಳಿಗಾದರೆ ಶೌಚಾಲಯಗಳು ತುಂಬ ಅವಶ್ಯಕತೆ ಇರುತ್ತೆ. ಈ ಗಂಡಸ್ರು ಏನು ಮಾಡ್ಬಿಡ್ತಾರೆ ಹೇಳಿ, ಎಲ್ಲಂದ್ರೆ ಅಲ್ಲೇ ಒಯ್ದು ಅಲ್ಲೇ ಹಾಳು ಮಾಡಿ ಗಬ್ಬೆಚ್ಚಿ ಹಾಳು ಮಾಡಿಬಿಡ್ತಾರೆ. ಇದರಿಂದ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ನಗರಗಳು. ಇಲ್ಲಿ ಅಂತಲೇ ಅಲ್ಲ, ಆಮೇಲಿಂದ ಈ ಉಗಿಯೋದು, ಈ ಶೌಚಾಲಯಗಳನ್ನ ಉಪಯೋಗಿಸೋರಿಗೆ ಒಂದು ಕೆಟ್ಟ ಹ್ಯಾಬಿಟ್ ಇರುತ್ತೆ. ಬಾಯಿಗೆ ಏನಾನ ಹಾಕ್ಕೊಂಡಿರ್ತಾರೆ, ಉಗಿತಾ ಇರ್ತಾರೆ. ಅಂದರೆ ನೀವು ಆ ಶೌಚಾಲಯನ ನೀವು ಅಂದ್ಕೊಂಡಿರೋದೇನು ಮೈಂಡ್ ಸೆಟ್ಟಲ್ಲಿ ಏನಿದೆ, ಇದು ಗಲೀಜು, ಇಲ್ಲಿ ಹೋಗೋದು ನಾವೇನೋ ಒಂದು ಶುದ್ಧಿ ಆಗಕ್ಕೆ ಹೋಗ್ತೀವಿ, ಅದನ್ನ ಹಂಗೆ ನೋಡ್ಕೋಬೇಕು ಅಂತ. ನೀವು ಮಾಲ್ಗಳಿಗೆ ಹೋದಾಗೆಲ್ಲ ಖುಷಿ ಆಗಲ್ವಾ? ಎಷ್ಟು ಖುಷಿ ಬಿಡ್ತೀರಾ ಹೇಳಿ, ಓ ಎಷ್ಟು ನೀಟಾಗಿದೆ, ಹೈಜಿನಿಕ್ ಆಗಿದೆ, ಇಲ್ಲೇನೋ ಒಂದು ಶಾಂಪು ಏನೋ ಹ್ಯಾಂಡ್ ವಾಶ್ ಇಟ್ಟಿದ್ದಾರೆ, ನೀಟಾಗಿ ಕೈ ತೊಳ್ಕೊಂಡು ನೀಟಾಗಿ ಬರಬೇಕು ಅಂತ ತಾನೇ ಹೋಗ್ತೀವಿ. ಇದೇ ರೀತಿ ಸಾರ್ವಜನಿಕರು ಎಲ್ಲ ಕಡೆ ಗಮನಿಸಿದ್ದೀರಾ? ನಿಮಗೆ ಒಂದು ಶೌಚಾಲಯ ತುಂಬ ಇಂಪಾರ್ಟೆಂಟು ಅಂತ ಯಾರನ್ನ ಕೇಳ್ತೀರಾ? ಇದ್ದರೆ ಉಪಯೋಗಿಸ್ತೀರಾ ಅಷ್ಟೇ. ಈಗ MLA ಹತ್ರ ಹೋದಾಗ ರೋಡು, ಮೋರಿ, ಲೈಟು ಅಥವಾ ಎಲ್ಲ ಹೆಂಗೆ ಕೇಳ್ತೀವಿ, ಆ ಏರಿಯಾಗೆ ಒಂದು ಶೌಚಾಲಯ ಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ಕಡೆನೂ ಶೌಚಾಲಯಗಳು ಇರುತ್ತೆ, ಅದನ್ನು ನೀಟಾಗಿ ಮೇಂಟೈನ್ ಮಾಡಿರಲ್ಲ. ಇದ್ದರೆ ನೀಟಾಗಿ ಮೇಂಟೈನ್ ಮಾಡಿರಲ್ಲ, ಅದ್ರ ಪಕ್ಕದಲ್ಲಿ ವಾಸನೆ ಗಬ್ಬೆದ್ದೋಗ್ಬಿಟ್ಟಿರ್ತದೆ. ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ನೀವು ಶೌಚಾಲಯನ ನೋಡಿ ಹುಡುಕ್ಬೇಡಿ, ಅಲ್ಲೆಲ್ಲ ಹೋಗಿ ನಿಂತ್ಕೊಳ್ಳಿ, ಅಲ್ಲೆಲ್ಲ ವಾಸನೆ ಬರ್ತಾಯಿದೆ ಅಂತ ಎಡಗಡೆ ಬಲಗಡೆ ಒಂಚೂರು ಹುಡುಕ್ ನೋಡಿ, ಅಲ್ಲಿರುತ್ತೆ.
ನೋಡಿ, ಈ ಥರ ಶೌಚಾಲಯಗಳನ್ನ ನಾವು ನಗರಗಳಲ್ಲಿ ಮೇಂಟೈನ್ ಮಾಡ್ತಾ ಇರೋದು. ಇಡೀ ಬೆಂಗಳೂರು ಇವತ್ತೇನಾಗಿದೆ, ಫಸ್ಟು ಉದ್ಯಾನ ನಗರಿ ಆಗಿತ್ತು, ಆಮೇಲಿಂದ IT ಸಿಟಿ, ಏನೋ ಸಿಲಿಕಾನ್ ಸಿಟಿ ಆಯಿತು, ಇವಾಗ IT-BT ಸಿಟಿ ಆಗಿಬಿಟ್ಟಿದೆ. IT-BT ಸಿಟಿ ಆಗಿದೆ, ದೊಡ್ಡ ದೊಡ್ಡ ಫಾರಿನರ್ಸ್ ನೋಡ್ತಾರಂತೆ, ಬೆಂಗಳೂರಿನೇನು ಅಮೇರಿಕಾದಲ್ಲೂ ನೋಡ್ತಾರಂತೆ, ಜರ್ಮನಿಲಿ ನೋಡ್ತಾರಂತೆ ಅನ್ನೋದು ಏನು ನೋಡ್ತಾರೆ ಅವರು? ಬರೀ ಏನು MG ರೋಡು, ಬ್ರಿಗೇಡ್ ರೋಡು, ಈ ಸದಾಶಿವನಗರ, ಈ ಥರ ದೊಡ್ಡ ದೊಡ್ಡ ಕ್ವಾಲಿಟಿ ಇರೋರು ಮಾತ್ರ ನೋಡ್ತಾರೆ ಅಂತ ಅನ್ಕೋಬೇಡಿ. ಅವ್ರಿಗೂ ಗೊತ್ತಿರುತ್ತೆ ಎಲ್ಲೆಲ್ಲಿ ಸ್ಲಮ್ ಇರುತ್ತೆ, ಏನೇನು ಅಂತೆಲ್ಲ ಗಮನಿಸಿರ್ತಾರೆ. ಸಾರ್ವಜನಿಕರು ಯಾವ ಲೆವೆಲಲ್ಲಿ ಇಲ್ಲಿ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ ಅಂತಲೂ ಗಮನಿಸಿರ್ತಾರೆ. ಇಲ್ಲಿ ಜನಗಳು, ನಾನು ಎಲ್ಲ ವಿಡಿಯೋದಲ್ಲೂ ಬಂದು ಮಾತಾಡ್ತೀನಿ, ಕೆಲವೊಂದು ಸಮಸ್ಯೆಗಳನ್ನೆಲ್ಲ ಹೇಳೋದಕ್ಕೆ ಕಾರಣ ಏನು ಗೊತ್ತಾ? ನಾನು ಯಾವುದೋ ಅಧಿಕಾರಿ ಎಚ್ಚೆತ್ಕೊಳ್ಳಿ ಅಂತನೋ, ಯಾರೋ ರಾಜಕಾರಣಿ ಎಚ್ಚೆತ್ಕೊಳ್ಳಿ ಅಂತನೋ ನಾನು ಈ ವಿಡಿಯೋಗಳು ಮಾಡಲ್ಲ. ನಾನು ಈ ವಿಡಿಯೋಗಳು ಮಾಡೋದಕ್ಕೆ ಒಂದೇ ಉದ್ದೇಶ, ಜನಗಳು ಎಚ್ಚೆತ್ಕೊಳ್ಳಿ ಅಂತ. ಜನಗಳು ಎಚ್ಚೆತ್ಕೊಂಡು ಕೇಳಿದಾಗ ಎಲ್ಲ ವರ್ಕ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಈ ಓವರಾಲ್ ಶೌಚಾಲಯಗಳ ಬಗ್ಗೆ ಇಷ್ಟೊತ್ತಕ ಹೇಳಿದೆ ಅಲ್ವಾ? ನಿಮ್ಗೆ ಅನಿಸಿರುತ್ತೆ, ಬೇಕಾದ್ರೆ ನೀವು ಒಂದ್ಸರಿ ಎಲ್ಲ ಓಡಾಡ್ತಿರ್ತೀರಲ್ವಾ, ನೀವು ಮೈಂಡಲ್ಲಿ ಇಟ್ಕೊಳ್ಳಿ, ನಾನು ಓಡಾಡ್ತಾ ಇದ್ದೀನಿ, ಇಲ್ಲಿ ಶೌಚಾಲಯ ಎಷ್ಟು ಹತ್ರದಲ್ಲಿ ಸಿಗ್ಬೋದು, ಎಷ್ಟು ಚಾರ್ಜ್ ಮಾಡ್ಬೋದು, ಅವನು ಈಸ್ಕೊಳ್ಳೋ ದುಡ್ಡಿಗೆ ಆ ಶೌಚಾಲಯದಲ್ಲಿ ಶುದ್ಧಿಯಾಗಿದೆಯಾ, ಅದು ನೀಟಾಗಿದೆಯಾ, ಕ್ಲೀನಾಗಿದೆಯಾ, ಯಾರು ಯೋಚನೆ ಮಾಡೋಕ್ಕೆ ಹೋಗಲ್ಲ. ಅಲ್ಲಿ ಅರ್ಜೆಂಟ್ ಅಂದ ಕೆಲಸ ಮುಗಿಬೇಕು, ಹೊರಟು ಬಂದ್ಬಿಡ್ಬೇಕು. ಇದು ತಪ್ಪು ಸ್ನೇಹಿತರೆ. ನನಗನ್ಸಿದ್ದೇನೆ, ಜನಗಳಾಗಿ ನಾವು ನಮ್ಮ ಮನೇಲಿರೋ ಶೌಚಾಲಯಗಳನ್ನೇ ನಾವು ನೀಟಾಗಿ ಇಟ್ಕೊತೀವಿ ಅನ್ನೋದಕ್ಕಿಂತ ನಾವು ದಾರಿಲೂ ಕೂಡ ಚೆನ್ನಾಗಿ ಇಟ್ಕೋಬೇಕು, ಪರಿಸರದಲ್ಲೂ ಕೂಡ ಚೆನ್ನಾಗಿ ಇಟ್ಕೋಬೇಕು. ಓವರಾಲ್ ಇಲ್ಲಿ ಎನ್ವೈರ್ಮೆಂಟಲ್ಲೂ ಕೂಡ ಶೌಚಾಲಯಗಳು ಕರೆಕ್ಟಾಗಿಲ್ಲ ಅಂದರೆ ಅಲ್ಲಿಂದ ಬರೋ ಕೀಟಾಣುಗಳು ಅಥವಾ ಸೊಳ್ಳೆಗಳು ಅಲ್ಲಿಂದ ನಿಮಗೆ ಗೊತ್ತಿಲ್ಲದೇನೋ ಒಂದು ಎಫೆಕ್ಟ್ ನಿಮ್ಗೆ ಇದ್ದೇ ಇರುತ್ತೆ. ಇವಾಗ ನಾನು ಎಷ್ಟೊಂದು ಕಡೆ ಈಗ ಹೋದಾಗ ಗಮನಿಸ್ತಾ ಇರ್ತೀನಿ, ಎಷ್ಟೋ ಕಿಲೋಮೀಟ್ರ್ ಗಟ್ಟಲೆಗೆ ಶೌಚಾಲಯಗಳಿರಲ್ಲ, ಇದ್ದರೆ ಗಬ್ಬೆದೋಗ್ಬಿಟ್ಟಿರುತ್ತೆ. ಒಳಗಡೆ ಹೋದರೆ ಅಲ್ಲಿ ಕರೆಕ್ಟಾಗಿ ಹ್ಯಾಂಡ್ ವಾಶ್ ಇರಲ್ಲ, ಕರೆಕ್ಟಾಗಿ ನೀರು ಬರ್ತಾ ಇರಲ್ಲ, ಏನೂ ಕರೆಕ್ಟಾಗಿರಲ್ಲ. ಏನೂ ಕರೆಕ್ಟಾಗಿಲ್ಲ ಅಂತ ನಾನಿವತ್ತು ಮಾತಾಡ್ತಾ ಇದ್ದೀನಿ, ಇದು ಪ್ರತಿಯೊಬ್ಬರಿಗೂ ಗೊತ್ತು, ಯಾರೂ ಕೇಳಲ್ಲ. ಅಲ್ಲಿರೋನ್ನೇ ಕೇಳಲ್ಲ. ಯಾಕೆ? ಏನು 25,000 20,000 ಕೊಟ್ಟರೆ ಅದನ್ನು ನೀಟಾಗಿ ನೋಡ್ಕೊಳ್ಳಪ್ಪ ನೀನು ಅಂತ ಗೌರ್ಮೆಂಟಿಂದನೇ ಮಾಡ್ಬೋದು. ಅದನ್ನು ಕೂಡ ಎಲ್ಲೋ ಏನನ್ನೋದು, ಅದು ಟೆಂಡರ್ ಕರೆಯೋದು, ಯಾರಿಗೋ ಜವಾಬ್ದಾರಿ ಕೊಟ್ಬಿಡೋದು, ಅವನೇನೋ ನೋಡ್ಕೊಳ್ಳೋದು, ಅವನು ಆರಾಮಾಗಿ ಮಲ್ಕೊಂಡು ಅವನೊಂದಷ್ಟು ಬಾಯಿಗೆ ಒಂದಷ್ಟು ಏನೋ ಪಾನ್ ಬಿಡೋನು ಏನೋ ಹಾಕೊಂಡು ಅವ್ನಿಗೆ ಉಗ್ಗಿಯೋಕ್ಕೆ ಅವ್ನಿಗೆ ಆ ಬಾತ್ರೂಮ್ ಯೂಸ್ ಆಯ್ತಾ ಇರ್ತಾರೆ. ಆ ಥರ ಆಗ್ಬಿಟ್ಟಿದೆ ಇವತ್ತು. ನಾನು ಇವತ್ತೊಂದೆಲ್ಲೋ ಹೋಗಿದ್ದೆ, ಅದು ಏರಿಯಾ ಹೆಸರು ಹೇಳಲ್ಲ, ಬಟ್ ಎಲ್ಲ ಏರಿಯಾದಲ್ಲೂ ನೀವು ಪರ್ಟಿಕ್ಯುಲರಾಗಿ ಗಮನಿಸಿ ನೋಡಿ, ನೀವೇ ಹೋಗಿ ನೋಡಿ, ಅಲ್ಲಿ ಶೌಚಾಲಯಗಳೇ ಇರಲ್ಲ. ಇರುತ್ತೆ ಅಂದರೆ ನೀವೊಂದು ಬಸ್ ಸ್ಟ್ಯಾಂಡ್ಗಳಲ್ಲಿ ನೀವು ನೋಡ್ತಾ ಇರ್ತೀರ, ತುಂಬ ಜನ ನಿಂತಿರ್ತಾರೆ, ಏನಿಲ್ಲ ಅಂದರೂ 50ರಿಂದ 100 ಜನ ನಿಂತಿರ್ತಾರೆ, ಇಷ್ಟೇ ಚಿಕ್ಕದಾಗಿ ಒಂದು ಶೌಚಾಲಯ ಇರುತ್ತೆ. ಯಾರು ಬಳಸೋಕ್ಕೆ ಇಷ್ಟಪಡ್ತಾರೆ? ಎಲ್ಲರೂ ಮನೆಗೆ ಹೋಗ್ಬೇಕು ಅನ್ನೋದೇ ಇಷ್ಟಪಡೋದು. ನೋಡಿ, ಅದ್ರ ಪ್ರಕಾರ ನಾನು ಹೇಳಕ್ಕೆ ಹೋದರೆ, ಇದನ್ನು ಯಾಕೆ ಸಾರ್ವಜನಿಕವಾಗಿ ಈ ಥರ ನಾನು ವಿಡಿಯೋ ಮಾಡಿ ಹೇಳ್ತೀನಿ ಅನ್ನೋದು ಇದೇ ಕಾರಣ. ಸಾರ್ವಜನಿಕರು ಏನೇನೆಲ್ಲ ಬೇಸಿಕಲಿ ಎಚ್ಚೆತ್ಕೋಬೇಕು ಅಂತ. ನಿಮಗೆ ನಾನು ಮಾಡೋ ವಿಡಿಯೋ ಏನು ಯಾವುದೋ ದೊಡ್ಡ ಸಮಸ್ಯೆಗಳನ್ನ ಕೇಳಲ್ಲ, ಎಲ್ಲ ಚಿಕ್ಕ ಚಿಕ್ಕ ಸಮಸ್ಯೆಗಳನ್ನ ಕೇಳ್ತಾ ಹೋಗ್ತೀನಿ. ಯಾಕೆ ಗೊತ್ತಾ? ಈ ಚಿಕ್ಕ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಪರಿಣಾಮಗಳು ಬೀಳ್ತಾ ಇರತ್ತೆ. ಅದಕ್ಕೋಸ್ಕರ ಈ ಥರ ಕೇಳ್ತಾ ಇರ್ತೀನಿ. ದೊಡ್ಡ ಸಮಸ್ಯೆಗಳು ಕಣ್ಣಿಗೆ ಕಾಣ್ತಾ ಇರತ್ತೆ, ಅದನ್ನು ಯಾರೋ ಸಾಲ್ವ್ ಮಾಡ್ಬೋದು. ಈ ಚಿಕ್ಕ ಚಿಕ್ಕ ಸಮಸ್ಯೆಗಳು ಕಣ್ಣಿಗೆ ಕಾಣ್ತಾ ಇದ್ರೂ ಚಿಕ್ಕದಲ್ವಾ ಅಂತ ಬಿಟ್ಬಿಡ್ತೀವಿ. ಅದೇ ದೊಡ್ಡ ತಪ್ಪು. ಚಿಕ್ಕದನ್ನ ನಾವು ದೊಡ್ಡ ತಪ್ಪಾಗಿ ಕನ್ವರ್ಟ್ ಮಾಡೋದೇ ಇರಲಿಂದ. ನೀವು ಬೇಕಾದ್ರೆ ನೋಡಿ, ಇಲ್ಲಿ ಕೊಟ್ಟಿಗೆಪಾಳ್ಯ ಅಂತ ತಿಳ್ಕೊಳ್ಳಿ. ಕೊಟ್ಟಿಗೆಪಾಳ್ಯದಿಂದ ಹೊರಟ್ರೆ ನೀವು ಸುಮಾರು 8 ಸ್ಟಾಪ್ ಬರುತ್ತೆ ಕೆಂಗೇರಿವರೆಗೂ. 8ರಿಂದ 10 ಸ್ಟಾಪ್ ಬರುತ್ತೆ. ನಿಮ್ಗೆ 10 ಶೌಚಾಲಯ ಇದೆಯಾ? ಬೇಕಾದ್ರೆ 10 ಬಾರ್ ಸಿಗುತ್ತೆ. 10 ಶೌಚಾಲಯ ಇದೆಯಾ? ನೀವು ಗಮನಿಸಿ. ಬೇಕಾದ್ರೆ ನಿಮ್ಮ ಏರಿಯಾದಲ್ಲೇ ಒಂದು 3 ಕಿಲೋಮೀಟ್ರ್ ಹೋಗಿ, ಏನೂ ಸಿಗೋದೇ ಇಲ್ಲ, ಶೌಚಾಲಯನೇ ಸಿಗಲ್ಲ ನಿಮ್ಗೆ. ಅರ್ಜೆಂಟ್ ಏನೂ ಮಾಡೋಕ್ಕಾಗಲ್ಲ. ಮತ್ತು ಸಿಟಿ ಹೆಂಗ್ರಿ ಕ್ಲೀನಾಗಿರುತ್ತೆ? ಆಗುತ್ತೆ ಸಿಟಿ ಕ್ಲೀನಾಗಿರೋಕ್ಕೆ? ನೀವು ಸಿಟಿ ಕ್ಲೀನಾಗಿ ಇಟ್ಕೋಬೇಕು ಅಂದರೆ ನಿಮ್ಗೆ ಅವಶ್ಯಕತೆ ಇರೋದೇ ಅದು. ನೀವೆಲ್ಲೇ ಶೌಚಾಲಯ ನೋಡಿ, ಆಮೇಲೆ ಸಾರ್ವಜನಿಕರು ಅಷ್ಟೇ, ಅವರು ಹಂಗೆ ಮಾಡ್ಕೊಬಿಟ್ಟು ಒಂದು ಶೌಚಾಲಯ ಆದರೆ ಅಲ್ಲೇ ಹೋಗಿ ಪಕ್ಕದಲ್ಲಿ ಕಸ ಎತ್ತು ಬಂದ್ಬಿಡೋದು, ಇಲ್ಲ ಅಲ್ಲಿಲ್ವಾ ಅಲ್ಲಿ ಪಕ್ಕದಲ್ಲಿ ಹೋಗಿ ಏನೋ ಮೂತ್ರ ವಿಸರ್ಜನೆ ಮಾಡಿ ಬಂದ್ಬಿಡೋದು. ಇದೇ ಆಗೋಗ್ಬಿಟ್ಟಿರುತ್ತೆ. ಯಾಕೆ? ಕರೆಕ್ಟಾಗಿ ನಿರ್ವಹಣೆ ಇರಲ್ಲ. ಆಮೇಲೆ ಶೌಚಾಲಯಗಳು ಅಂತ ಬಂದಾಗ ನೀವು ಮಿನಿಮಮ್ ಏನಿಲ್ಲ ಅಂದರೂ ಒಂದು 11 ಗಂಟೆವರೆಗೂ ತೆಗ್ದಿರಬೇಕು. ಕೆಲವೊಂದು ಬಿಡಿ 8 ಗಂಟೆಗೆ ಇರಲ್ಲ, 7 ಗಂಟೆಗೆ ಬಾಗಿಲು ಐತೆ ಅಂದ್ಕೊಂಡು ಹೋದರೆ ಅವತ್ತು ಬೀಗ. ಎಲ್ಲೋ ಒಂದೊಂದು ಕಡೆ ಎಲ್ಲೋ ನಾವು ನೋಡ್ದಂಗೆ ಎಲ್ಲೋ ಅಪರೂಪಕ್ಕೆ 100ಕ್ಕೆ 10 ಕರೆಕ್ಟಾಗಿ ಆಪ್ರೇಟ್ ಆಗ್ತಿರುತ್ತೆ ಅಷ್ಟೇ. ಅದು ಆಪ್ರೇಟ್ ಆಗ್ತಿರುತ್ತೆ ಅಂದರೆ ಓಪನ್ ಇರುತ್ತೆ, ಎಲ್ಲ ನೀಟಾಗಿದೆ ಅಂತಲ್ಲ, ನೀರಿನ ಫೆಸಿಲಿಟಿ ನೀಟಾಗಿದೆ ಅಂತಲ್ಲ, ಅಲ್ಲಿ ವಾಸನೆ ಇಲ್ಲ ಅಂತಲ್ಲ, ಕರೆಕ್ಟಾಗಿ ಬ್ಲೀಚಿಂಗ್ ಪೌಡ್ರ್ ಹಾಕಿ ತೊಳಿತಿದ್ದಾರೆ ಅಂತಲ್ಲ, ಏನೂ ಅಲ್ಲ. ಇದೆ ಹೆಸರಿಗೆ ಸಾರ್ವಜನಿಕ ಶೌಚಾಲಯ ಅಂತ ಇದೆ ಅಷ್ಟೇ. ಅದನ್ನು ನಿನ್ಗೆ ಇಷ್ಟ ಇದ್ದರೆ ಯೂಸ್ ಮಾಡ್ಕೊಳ್ಳ, ಮನೆಗೆ ಹೋಗಯ್ಯ ಅನ್ನೋ ಥರ
ಜನಗಳ ಮನಸ್ಸಲ್ಲೇ ಫೀಲಿಂಗು, ಮನೆಗೆ ಹೋಗ್ಬಿಡೋಣ ಬಿಡು ಅಂತ. ಯಾವನ್ ಕೇಳಕ್ಕೆ ಹೋಯ್ತಾನೆ, ಅಯ್ಯೋ ನಾನು ಇದನ್ನ ಕೇಳಬೇಕಾ, ಅಯ್ಯೋ ಶೌಚಾಲಯದ ಬಗ್ಗೆ ಕೇಳಬೇಕಾ, ಈ ಮನಸ್ಥಿತಿನ ತೆಗ್ದಾಕಿ. ತುಂಬ ಇಂಪಾರ್ಟೆಂಟ್ ಹೇಳಿ ಮನುಷ್ಯಂಗೆ ಬೆಳಿಗ್ಗೆ ಎದ್ದೊಳ್ತಿದ್ದಂಗೆ ಅವ್ನು ಶುದ್ಧಿಯಾಗಿ ಸ್ನಾನ ಮಾಡಿಕೊಂಡು ಶೌಚಾಲಯಕ್ಕೆ ಹೋಗಿ ಎಲ್ಲ ಕರೆಕ್ಟಾಗಿ ಮುಗಿಸ್ಕೊಂಡು ಬಂದ್ರೇ ಅವ್ನು ಮುಂದಕ್ಕೆಲ್ಲ ಸರಿ ಹೋಗೋದು. ನಿಮ್ಗೆ ಹೊಟ್ಟೆನೇ ಸರಿಗಿಲ್ಲ, ನಾನು ಕರೆಕ್ಟಾಗಿ 2-3 ದಿನದಿಂದ ನಾನು ಬಾತ್ರೂಮ್ಗೆ ಹೋಗಿಲ್ಲ ಅಂದರೆ ಕರೆಕ್ಟಾಗಿ ಇರೋಕ್ಕಾಗತ್ತಾ? ಅದನ್ನೆಲ್ಲ ನಿಮಗೆ ಗೊತ್ತು. ಆದರೆ ಸಾರ್ವಜನಿಕವಾಗಿ ಹೇಳ್ಕೊಳ್ಬೇಕು ಅನ್ನೋದು ಕಷ್ಟ ಆಗತ್ತೆ. ಆಯ್ತಪ್ಪ, ಮುಜುಗರ ಇದೆ. ನೀವೊಂದು ರಾಜಕಾರಣಿ ಹತ್ರ ಹೋಗಿ ಮಾತಾಡ್ಬೇಕಾರಲ್ಲಿ ಅಥವಾ ನಿಮ್ಮ ಮನೆ ಹತ್ರ ಬಂದು ಓಟ್ ಹಾಕ್ತಾರಲ್ಲ, ಅವ್ರನ್ನ ಯಾವತ್ತನ ಇದು ಕೇಳಿದ್ದೀರಾ? ನಮ್ಮ ಏರಿಯಾಗೆ ಶೌಚಾಲಯಗಳಿದೆಯಾ ಸರ್ ಕರೆಕ್ಟಾಗಿ ಅಂತ ಕೇಳಿದ್ದೀವಾ? ಕೇಳಿಲ್ಲ. ಇದು ನನ್ನ ಕಾಣೋ ಒಂದು ಚಿಕ್ಕ ಸಮಸ್ಯೆ ದೊಡ್ಡ ಪರಿಣಾಮ, ಚಿಕ್ಕ ಸಮಸ್ಯೆ ದೊಡ್ಡ ಪರಿಣಾಮ ಬೀಳೋವಂಥ ಒಂದು ಸಮಸ್ಯೆನ ಮಾತಾಡಬೇಕು ಅಂದ್ಕೊಂಡು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ದಯವಿಟ್ಟು ಎಚ್ಚೆತ್ಕೊಳ್ಳಿ, ಸಾರ್ವಜನಿಕರು ಇದ್ರ ಕಡೆ ಗಮನ ಕೊಟ್ಟು. ಶೌಚಾಲಯಗಳು ಇಷ್ಟು ಇಂಪಾರ್ಟೆಂಟು. ನಾನು ಬೆಂಗಳೂರು ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ, ಪ್ರತಿ ನಗರದಲ್ಲಿ, ಪ್ರತಿ ತಾಲೂಕಲ್ಲಿ, ಪ್ರತಿ ಹಳ್ಳಿಗೂ ಕೂಡ ಬೇಕಾಗತ್ತಲ್ವ ಶೌಚಾಲಯಗಳು. ಏನು ಸಪ್ರೇಟಾಗಿ ಒಂದು ಸಾರ್ವಜನಿಕವಾಗಿ ಶೌಚಾಲಯ ಇದ್ದರೆ ತಪ್ಪೇನು? ಯಾರೋ ಬರ್ತಾರೆ, ಯಾರೋ ಹೋಗ್ತಾರೆ, ಆ ಊರಿಗೆ ಯಾರು ಬರ್ತಾರೆ ಏನು ಅಂತ ಗೊತ್ತಿರಲ್ಲ, ಅವ್ನಿಗೆ ಏನು ಪ್ರಾಬ್ಲಮ್ ಇರುತ್ತೆ. ಶೌಚಾಲಯಗಳು ನೀಟಾಗಿದ್ದಾಗ ಕಾಯಿಲೆಗಳು ಕಡಿಮೆ ಇರುತ್ತೆ ಅಲ್ವಾ? ಅದಕ್ಕೆ ಅಲ್ವ ಹೇಳೋದು, ಎಲ್ಲ ನಾವು ಮನೇನ ಇಷ್ಟು ಶುದ್ಧವಾಗಿ ಇಟ್ಕೊತೀವಿ, ಮನೆಯಿಂದ ಕಸ ತೆಗೆದು ಈಚೆ ಕಡೆ ಗುಡಿಸಿ ಬಾಗಿಲಿಂದ ಈಚೆ ಎಸ್ಬಿಟ್ರೆ ನೀನು ಕಸದಿಂದ ಏನು ಎಫೆಕ್ಟ್ ಇಲ್ಲ ಅಂತ ಅಂದ್ಕೊಳ್ಳೋದು ದಡ್ತನ. ಕಸ ಎಲ್ಲ ಹಾಕ್ಬೇಕು, ಅಲ್ಲ ಹಾಕಬೇಕು. ಶೌಚಾಲಯ ಇದ್ದಾಗ ಎಲ್ಲಿ ಶೌಚ ಮಾಡಬೇಕು ಅಲ್ಲೇ ಮಾಡಬೇಕು. ಅದರಿಂದನೇ ಆರೋಗ್ಯ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗೋದು. ನೋಡಿ, ದುಡ್ಡು ದೊಡ್ಡ ಮ್ಯಾಟ್ರ್ ಅಲ್ಲ, ಆರೋಗ್ಯ ಅನ್ನೋದು ದೊಡ್ಡ ಮ್ಯಾಟ್ರು. ನೀವು ದುಡ್ಡನ್ನ ಸಂಪಾದನೆ ಮಾಡ್ಬೋದು, ಆರೋಗ್ಯನ ಸಂಪಾದನೆ ಮಾಡೋಕ್ಕಾಗಲ್ಲ. ಆರೋಗ್ಯವಾಗಿರೋದಕ್ಕೆ ಪ್ರಯತ್ನ ಪಡಬೇಕು, ಆರೋಗ್ಯದಿಂದ ಇರಬೇಕು. ಇದು ಇವತ್ತು ಅಂದ್ಕೊಂಡಿದ್ದು ಶೌಚಾಲಯಗಳಿಗೆ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೆ. ಇದನ್ನು ನನ್ನ ಅಭಿಪ್ರಾಯನ ನಿಮ್ಗೆ ವ್ಯಕ್ತಪಡಿಸ್ತಾ ಇದ್ದೀನಿ. ಇದೇನೋ ಅಸಹ್ಯ ಪಡೋ ಮ್ಯಾಟ್ರ್ ಅಲ್ಲ. ಇದನ್ನೇನೋ ಈ ವಿಡಿಯೋ ನೋಡಿದ್ರೆ ಏನಪ್ಪ ಅವ್ನು ಶೌಚಾಲಯದ ಬಗ್ಗೆ ಮಾತಾಡ್ತಾ ಇದ್ದಾನೆ ಅಂದ್ಕೊಳ್ಳೋ ಮ್ಯಾಟ್ರು ಅಲ್ಲ. ಇದು ತುಂಬ ಇಂಪಾರ್ಟೆಂಟು. ನೀವು ಮೈಂಡ್ ಸೆಟ್, ನೀವು ತಲೆಗೆ ಹಾಕ್ಕೊಳ್ಳಿ, ನೀವು ಅಂದ್ಕೊಳ್ಳಿ, ಇಂಪಾರ್ಟೆಂಟ್ ಅಲ್ವಾ? ತುಂಬ ಇಂಪಾರ್ಟೆಂಟು. ನೀವು ಯೋಚನೆ ಮಾಡಿ, ನಿಮ್ಮ ಒಂದು ಸಾರ್ವಜನಿಕವಾಗಿ ಇಲ್ಲ ಅಂತ ಅಂದರೆ ಅಲ್ಲಿ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಥವಾ ಅಧಿಕಾರಿಗಳನ್ನ ಕಾಂಟ್ಯಾಕ್ಟ್ ಮಾಡಿ. ನೀವೇ ಒಂದು 10 ಜನ ಹೋಗಿ BBMPಗೋ ಅಧಿಕಾರಿಗೋ ಲೆಟ್ರ್ ಕೊಟ್ಟಾಗ ಅದ್ರ ಕಡೆ ಗಮನ ವಹಿಸ್ತಾರೆ. ಆ ಗಮನ ವಹಿಸ್ತಾರೆ ಇಲ್ಲ ಅನ್ನೋದಕ್ಕೋಸ್ಕರ ಅಂತಾನೆ ನಾವು ಲೀಡ್ರುಗಳು, ನಮ್ಮ ಮುಖಂಡರು, ರಾಜಕಾರಣಿಗಳು ಅಂತ ಇರೋದು. ಅವ್ರ ಹತ್ರ ಗಮನ ಕೊಡಿ. ಈಗ ನಂಗೆ ಟೈಮೇ ಇಲ್ಲ ಅಂದ್ಕೊಳ್ಳೋದ್ಕಿಂತ ಆ ಟೈಮ್ನ ಕೊಡಿ. ಸ್ವಲ್ಪ ಟೈಮ್ ಕೊಡೋದ್ರಿಂದ ನಮ್ಮ ಆರೋಗ್ಯನೇ ಚೆನ್ನಾಗಾಗೋದು. ಇದನ್ನ ಹೇಳಬೇಕು ಅಂತಲೇ ಇವತ್ತು ಈ ಪ್ರೋಗ್ರಾಮ್ ಮಾಡಿದ್ದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಮಾಹಿತಿ ಉಪಯುಕ್ತ ಅಂತ ಅನಿಸಿದರೆ ಆ ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯಗಳನ್ನ ನನಗೆ ತಿಳಿಸಿ. ಇದು ನನ್ನ ಅಭಿಪ್ರಾಯನ ನಿಮ್ಮೊಂದಿಗೆ ಹಂಚ್ಕೊಳ್ಳೋ ರೀತಿ ಅಷ್ಟೇ. ದಯಮಾಡಿ ನಾನು ಹಾಕಿರೋ ಎಲ್ಲ ವೀಡಿಯೋಗಳಿಗೂ ಎಷ್ಟೊಂದು ಜನ ಸಪೋರ್ಟ್ ಮಾಡಿದ್ದಾರೆ, ಕಮೆಂಟ್ ಮಾಡಿದ್ದಾರೆ. ಅವ್ರಿಗೆಲ್ಲ ಈ ವಿಡಿಯೋ ಮುಖಾಂತರ ಧನ್ಯವಾದಗಳನ್ನ ತಿಳಿಸ್ತಾ, ನಿಮ್ಮ ಸಪೋರ್ಟು ಯಾವಾಗಲೂ ಹೀಗೆ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.